ಮಾಜಿ ಸಚಿವ MC ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಉನ್ನತವಾದಂಥ ಕೆಲಸವನ್ನು ಮಾಡಿದ್ರಿ. ಆದರೆ ನಿಮ್ಮನ್ನು ಯಾಕೆ ಕೈ ಬಿಟ್ಟರು ಅನ್ನೋ ಬಗ್ಗೆ ನಿಮಗೆ ಪ್ರಶ್ನೆ ಇಲ್ವಾ, ಬೇಸರ ಇಲ್ವಾ, ಉತ್ತರ ಏನಾದ್ರು ಸಿಕ್ಕಿದೆಯಾ ಅದಕ್ಕೆ? ಮೊದಲಿಗೆ ನಾನು TV9ನ ಸುದ್ದಿ ಮಾಧ್ಯಮದ ಎಲ್ಲ ಪ್ರಮುಖರಿಗೆ, ವಿಶೇಷವಾಗಿ ರಂಗನಾಥ್ ಭಾರದ್ವಾಜ್ ಅವರಿಗೆ ಹಲವಾರು ಬಾರಿ ಅವರು ನಮ್ಮ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಒಳ್ಳೆ ರೀತಿ ಇಲಾಖೆ ನಡೀತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಸದಾ ಚಿರಋಣಿ. ಯಾಕಂದರೆ ಇವತ್ತು ಸಾಧಾರಣವಾಗಿ ಸುದ್ದಿವಾಹಿನಿಗಳಲ್ಲಿ ಎಲ್ಲರ ಕಾರ್ಯವೈಖರಿ ಬಗ್ಗೆ ಇಲಾಖೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತೋರಿಸುವಂಥ ಸಂದರ್ಭದಲ್ಲಿ ನಿಮ್ಮ ಸುದ್ದಿವಾಹಿನಿ TV9 ಅವರು ನಿರಂತರವಾಗಿ ಒಳ್ಳೆಯ ಉತ್ತಮ ಕೆಲಸ ಮಾಡಿದ್ದಾರೆ ಸುಧಾಕರ್ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದ. ನಾನು ನಿಮಗೆ ಸದಾ ನಾನು ಚಿರಋಣಿ ಆಗಿರ್ತೇನೆ. ಈಗ ಅದೇ ನನಗೆ ಇವತ್ತು ತಾವು ಹೇಳ್ತಾ ಇರ್ತಕ್ಕಂಥದ್ದಕ್ಕೆ ನನಗೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಯಾರು ಕೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಮಾತಾಡಿದಂಥ ಹಲವಾರು ನಾಯಕರು ಹೇಳಿದ್ರು, ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಇಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ದಾರೆ, ಯು ಡನ್ ಅ ಗುಡ್ ಜಾಬ್, ದೆರ್ ಇಸ್ ನೋ ನೆಗೆಟಿವ್ ಅಬೌಟ್ ಯು, ದೆರ್ ಇಸ್ ನೋ ಕರಪ್ಷನ್ ಚಾರ್ಜಸ್ ಅಬೌಟ್ ಯು ಅಂತ ಹೇಳಿದ್ರು. ಆದರೂ ಇಷ್ಟಾದರೂ ಕೂಡ ಏನು ಮಾನದಂಡಗಳಲ್ಲಿ ನಾನು ಪೂರೈಸಲಿಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅದರಿಂದ ನನಗೆ ಇವತ್ತು ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ನೋಡೋಣ, ಇನ್ನು ಸ್ವಲ್ಪ ದಿವಸ ಆದಮೇಲೆ ಮುಂದೆ ಏನಾದರೂ ಹೇಳ್ಬೋದೇನೋ. ಇಲ್ಲ ನಾನು ಇತರೆ ನಮ್ಮ ಸ್ನೇಹಿತರು ಯಾರೆಲ್ಲ ಇವತ್ತು ಸಂಪುಟಕ್ಕೆ ಮತ್ತೆ ಮರು ಸೇರ್ಪಡೆ ಆದರು ಹಿಂದಿನ ಸಂಪುಟದಿಂದ, ಅವರನ್ನು ಕೇಳಿಕೊಂಡು ತಿಳ್ಕೊಳ್ತೀನಿ ಏನು ನಾನು ಎಲ್ಲಿ ವಿಫಲನಾದೆ, ಏನು ನನ್ನ ವೈಫಲ್ಯಗಳೇನು, ನನಗೇನಾದರೂ ಅವರು ಟಿಪ್ಸ್ ಕೊಡ್ತಾರಾ, ಅವರಿಂದ ಮಾಹಿತಿ ಪಡ್ಕೊಂಡ್ರೆ ಇನ್ನೇನಾದರೂ ಮುಂದೆ ದೇವರು ಅವಕಾಶ ಕೊಟ್ಟರೆ, ಇನ್ನೊಂದು ಸತಿ ಏನಾದರೂ ಸಚಿವನಾಗಿ ಅವಕಾಶ ಕೊಟ್ಟರೆ ಬಹುಶಃ ನನ್ನ ತಪ್ಪುಗಳು ಅಥವಾ ನನ್ನಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಡು ಮುಂದೆ ಆ ರೀತಿ ನಡೆಯುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಈಗ ನೀವು ಸಿದ್ದರಾಮಯ್ಯನವರ ಜೊತೆಗೆ ಬೆಂಬಲಕ್ಕೆ ನಿಂತಿದ್ರಿ ಅನ್ನುವಂಥದ್ದು ಒಂದು ಕಾರಣ ಇರಬಹುದಾ? ಅದನ್ನೇ ನಾನು ಭಾಳಷ್ಟು ಹೇಳ್ತಾ ಇದ್ದೀನಿ. ಬಹುಶಃ ಅದು ಒಂದು ಕಾರಣ. ಯಾಕಂದರೆ ಕೆಲವರು ಅನುಯಾಯಿಗಳು ನನಗೆ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಸುಮಾರು 6-7 ತಿಂಗಳಿಂದ ಹೇಳ್ಕೊಂಡು ಬರ್ತಾಯಿದ್ರು, ಈ ರೀತಿ ನಿಮ್ಮ ಬಗ್ಗೆ ಈ ರೀತಿ ಇದೆ, ಚರ್ಚೆ ಆಗ್ತಿದೆ, ಈ ರೀತಿ ಆಗ್ತಿದೆ ಅಂತ. ಬಹುಶಃ ನಾನು ಕೆಲವು ದೈಲಿ ಪ್ರಯಾಣಗಳು ಕೆಲವೆಲ್ಲ ನಾನು ಮಾಡಲಿಲ್ಲ. ಯಾಕಂದರೆ ನನಗೆ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ನಾನು ಹೇಳಿದ್ದೆ. ಅದರಿಂದ ನಾನು ಯಾರು ಪರ ಯಾರು ವಿರುದ್ಧ ನಾನು ಪ್ರಯಾಣ ಮಾಡುವಂಥ ಕೆಲಸವನ್ನು ನಾನು ಮಾಡಿರಲಿಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಒಬ್ಬ ಮುಖ್ಯಮಂತ್ರಿ ಜೊತೆ ಅವರ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿ ಆತ್ಮೀಯವಾಗಿ ಅಥವಾ ಅವರನ್ನು ಅಭಿಮಾನಿಸ್ಕೊಂಡಿರುವಂಥದ್ದೇ ತಪ್ಪಾಯ್ತೇನೋ ಅಂತಕ್ಕಂಥ ಪರಿಸ್ಥಿತಿ ಇದೆ. ಸರ್, ಈಗ ಅಖಂಡ 2 ಜಿಲ್ಲೆಗಳಿಗೆ ಸ್ಥಾನವೇ ಸಿಕ್ಕಿಲ್ಲ. ಇದು ಕೆಲವರ ಹಸ್ತಕ್ಷೇಪನ ಅಥವಾ ಕಡೆಗಣನೆನಾ, ಏನಂತ ಅನ್ಸುತ್ತೆ ಸರ್? ನೋಡಿ, ಇವತ್ತು ನಮ್ಮ 2 ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿಗೆ ಸಿಕ್ಕಿಲ್ಲ. ನಮ್ಮ ಜಿಲ್ಲೆಗಳಿಗೆ ಕೊಡದೇ ಇರತಕ್ಕಂಥದ್ದು ನಮಗೆಲ್ರಿಗೂ ಭಾಳ ನೋವಾಗಿದೆ. ನನಗೆ ಕೊಡ್ತಿದ್ರೋ ಮತ್ತೊಬ್ಬರು ಕೊಡ್ತಿದ್ರೋ ಬೇರೆ ವಿಚಾರ. ಆದರೆ ನಿರಂತರವಾಗಿ ಕಡೆಗಣನೆ ಆಗ್ತಾ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ. ನನ್ನ ಜಿಲ್ಲೆಗೆ ಅವಕಾಶ ಕೊಟ್ಟಿದ್ದರು, ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಆದರೆ ಭಾಳಷ್ಟು ಕೆಲಸಗಳು ಇನ್ನೂ ಪೂರ್ಣ ಆಗಬೇಕಿದೆ. ಇವೆಲ್ಲ ನಾವು ಚುನಾವಣೆ ಪೂರ್ವದಲ್ಲಿ ಪೂರ್ಣ ಮಾಡಿದರೆ ಎಲ್ಲೋ ಒಂದು ಕಡೆ ಪಕ್ಷದ ವರ್ಚಸ್ಸು ವೃದ್ಧಿ ಆಗ್ತಾಯಿತ್ತು. ಅದೇ ರೀತಿ ಕೋಲಾರು ಅಷ್ಟೇ. ಕೋಲಾರಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಅಲ್ಲಿ ಅವಕಾಶ ಕೊಡಬೇಕಾಗಿತ್ತು, ನಮ್ಮೆಲ್ಲರ ಬೇಡಿಕೆ. ಆದರೆ ಇವತ್ತು ಅಲ್ಲೂ ಅವಕಾಶ ವಂಚಿತರಾಗಿದ್ದಾರೆ. ಎಲ್ರಿಗೂ ಭಾಳ ನೋವಾಗಿದೆ. ಯಾಕಂದರೆ ಇವತ್ತು ಪಕ್ಷದ B.Pharm ಒಂದು ಕಡೆ ಆದರೆ ಅಲ್ಲಿ ಸ್ಥಳೀಯವಾಗಿ ನಾವು ಯಾವ ರೀತಿ ಜನರ ಜೊತೆ ಒಡನಾಟ ಇಟ್ಕೊಂಡಿರ್ತೀವಿ ಅನ್ನೋದು ಭಾಳ ಮುಖ್ಯ. ನಮ್ಮ ಎಫರ್ಟ್ಸ್, ನಮ್ಮ ಒಂದು ಪ್ರಯತ್ನಗಳೇನಿರ್ತದೆ, ನಮ್ಮ ಜನರ ಒಂದು ಒಲವು ಯಾವ ರೀತಿ ನಾವು ಗಳಿಸಿರ್ತೀವಿ ಅನ್ನೋದು ಭಾಳ ಮುಖ್ಯ. ಚುನಾವಣಾ ರಾಜಕೀಯ ಅಷ್ಟು ಸುಲಭ ಅಲ್ಲ. ಇವತ್ತು B.Pharm ಸಿಕ್ಕಿದ ಮಾತ್ರಕ್ಕೆ ಎಲ್ಲ ಗೆಲ್ಲೋಂಗಿದ್ರೆ 224 ಜನ ಗೆಲ್ಲಬೇಕಾಗಿತ್ತು. ಅದರಿಂದ ಎಲ್ಲೋ ಒಂದು ಕಡೆ ಇವತ್ತು ಪಕ್ಷ ಇದನ್ನೆಲ್ಲ ಬಹುಶಃ ಅರ್ಥ ಮಾಡ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯಾಕೆ ಇದು ಎಡವುದ್ರು ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಹೈಕಮಾಂಡ್ಗೆ ಅಂತಿಮವಾಗಿ ನಿಮ್ಮ ಆಗ್ರಹ ಏನು? ಈ ಆಲ್ರೆಡಿ 2 ತಿಂಗಳು ವಿಳಂಬ ಆಗಿದೆ, ಸಮಸ್ಯೆಗಳು ಸೃಷ್ಟಿ ಆಗಿಬಿಟ್ಟಿದೆ. ಅಂತಿಮವಾಗಿ ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಏನು? ನಾನು ಹೈಕಮಾಂಡ್ಗೆ ಹೇಳೋಷ್ಟು ದೊಡ್ಡವನಲ್ಲ. ಆದರೆ ನನ್ನ ಒಂದು ಅನಾಲಿಸಿಸ್ ಈ ಸಿಚುವೇಶನ್ಗೆ, ನೀವು ಸಚಿವ ಸಂಪುಟದ ವಿಸ್ತರಣೆ ಮಾಡುವಂಥದ್ದು ವಿಳಂಬ ಮಾಡಿದ್ದೇ ಇವತ್ತು ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ. ತಕ್ಷಣ ನೀವು ಸಚಿವ ಸಂಪುಟ ವಿಸ್ತರಣೆ ಮಾಡಿದರೆ ನನಗೆ ಸಿಗ್ತಿತ್ತೋ ಬಿಡ್ತಿತ್ತೋ ಏನಾಗ್ತಿತ್ತೋ, ಇಷ್ಟು ದೊಡ್ಡ ಮಟ್ಟದಲ್ಲಿ ಶಾಸಕರಲ್ಲಿ ಆಸೆ ಹುಡ್ತಾ ಇರಲಿಲ್ಲ, ದೆಹಲಿ ಯಾತ್ರೆ ಮಾಡ್ತಾ ಇರಲಿಲ್ಲ. ಇವತ್ತು ಅವರೆಲ್ಲರೂ ನಿರಾಶ್ರಿತರಾಗಿದ್ದಾರೆ. ಅಂದರೆ ನಿರಾಶೆ ಹುಟ್ಟಿದೆ ಅವರಿಗೆಲ್ಲ, ನಿರಾಶ್ರಿತರಲ್ಲ, ನಿರಾಶೆ ಹುಟ್ಟಿದೆ ಅವರಿಗೆ. ಅದರಿಂದ ನಾನು ಹೇಳೋವಂಥದ್ದಿಷ್ಟೇ, ಈ ರೀತಿ ಮುಂದೆ ಈ ರೀತಿ ಆದಂಥದ್ದಕ್ಕೆ ಅಚಾತುರ್ಯಕ್ಕೆ ಅಥವಾ ಗೊತ್ತಿಲ್ಲದೇನೋ ಅಥವಾ ಬೇರೆ ಕಾರಣಗಳಿಂದ ವಿಳಂಬ ಆಯಿತು, ಆ ರೀತಿ ಆಗುವಂಥದ್ದು ಒಳ್ಳೆಯದಲ್ಲ. ಆದರೆ
ಇವತ್ತು 2028 ಪಕ್ಷ ಗೆಲ್ಲಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಇವತ್ತು ಎಚ್ಚರಿಕೆ ವಹಿಸಬೇಕು. ದ್ವೇಷ ಮಾಡುವಂಥದ್ದು ಸರಿಯಲ್ಲ. ಇವತ್ತು ಯಾರು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಮಾತಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟರು, ಯಾರು ಇವತ್ತು ಅದನ್ನು ಯಾರೂ ವಿರೋಧ ಮಾಡಲಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಇವತ್ತು ಶಾಸಕಾಂಗ ಪಕ್ಷದಲ್ಲಿ ಯಾರು ನಾಯಕರು ಅಂಥೇಳಿ ಯಾರು ಪರ ಅಂಥೇಳಿ ಅಭಿಪ್ರಾಯ ಸಂಗ್ರಹಣೆ ಆಗಲಿಲ್ಲ. ಇವತ್ತು ಯಾವುದೂ ಆಗದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರಾಗಿದ್ದರು, ಇನ್ನೊಬ್ರಿಗೆ ಆತ್ಮೀಯರಾಗಿದ್ದರು, ಇವರು ನಮ್ಮ ಬಣ ಅಲ್ಲ ಇನ್ನೊಂದು ಬಣ ಅಂತ ನೀವು ಮಾಡಿದ್ರೆ ಇದು ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಅದಕ್ಕೆ ಇವತ್ತು ನಾವು ಯಾರೂ ಹೇಳೋಕ್ಕಾಗೋದಿಲ್ಲ. 2028 ಏನಾದರೂ ಅನಾಹುತ ಆದರೆ ಅವತ್ತು ನಾವೆಲ್ಲ ಕೂತು ಮತ್ತೆ ಎಲ್ಲ ದ್ವೇಷಗಳೆಲ್ಲ ಮರೆತು ಮತ್ತೆ ಅವತ್ತು ನಾವು ಸಮಸ್ಯೆಯನ್ನು ಅವತ್ತು ನಾವು ಸೋಲು ಅಂತ ಹೇಳೋದಿಲ್ಲ, ಅವತ್ತು ಆಗಿರ್ತಕ್ಕಂಥ ಪರಿಸ್ಥಿತಿಗೆ ಅವತ್ತು ಕೂತು ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದಿಷ್ಟು ಮಾಜಿ ಸಚಿವ MC ಸುಧಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.